ನಮೋ ನಮೋ ಶನಿರಾಜ. ನಮೋ ನಮೋ ಶನಿರಾಜ. ನಮೋ ನಮೋ ಶನಿರಾಜ. ಜಯ 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 ನಟರಾಜ ಮೂಷಿಕ ವಂದಿತನಾಥ. ಜಯ 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 ನಟರಾಜ ಮೂಷಿಕ ವಂದಿತನಾಥ. ಲೋಕನಾಯಕ ಶೋಕ ನಿವಾರ. ಲೋಕನಾಯಕ ಶೋಕ ನಿವಾರ. ಲೋಕೋದ್ಧಾರ ಚಂದ್ರಶೇಖರ. ಲೋಕೋದ್ಧಾರ ಚಂದ್ರಶೇಖರ. ಅಗಣಿತ ಗುಣಗಣ ಮಹಿಮನು ನೀನೆ. ಅಗಣಿತ ಗುಣಗಣ ಮಹಿಮನು ನೀನೆ. ಚಂದ್ರಕಲಾಧರ ದೇವ. ಜಯ 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 ನಟರಾಜ ಮೂಷಿಕ ವಂದಿತವಾದ. ಶ್ರೀ ಗಜಾನನ ಪಾರ್ವತಿ ಸುತನೆ. ಶ್ರೀ ಗಜಾನನ ಪಾರ್ವತಿ ಸುತನೆ. ನಡಿ ನಟರುಗಳ ನಟನೆಗಳಲ್ಲಿ. ನಟರುಗಳ ನಟನೆಗಳಲ್ಲಿ ವಿಜಯವ ತೋರೋ ಶುಭವನು ನೀಡೋ. ವಿಜಯವ ತೋರೋ ಶುಭವನು ನೀಡೋ. ವಿಘ್ನ ವಿನಾಯಕ ದೇವ. ಜಯ 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 ನಟರಾಜ ಓ ಜಗವಂದಿತ ಭೋಜ. ಶಾರದಾಂಬೆಯೇ ಜಗದತಿ ಮಾಯೆ. ಶಾರದಾಂಬೆಯೇ ಜಗದತಿ ಮಾಯೆ. ಅಂದರ ಮೊರೆಯೋಳು ಅಂದದಿ ಕೇಳು. ಅಂದದ ಗುಡಿಯೋಳು ಅಂದದಿ ಕೇಳು. ಗುರುವನ ಸೇವಿತ ಕನ್ನಡ ಮಾತೆ. ಸುರನರ ಸೇವಿತ ಕನ್ನಡ ಮಾತೆ. ಜಯ ಗುರ ಸೇವಿತ ದೇವ. ಜಯ 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 ನಟರಾಜ ಓ ಜಗವಂದಿತ ಬೋಧ. ಸ್ಫೂರ್ತಿ ಪ್ರಿಯ ಕಲಾಬಳಗಾಕಿ. ಸ್ಫೂರ್ತಿ ಪ್ರಿಯ ಕಲಾಬಳಗಾಕಿ. ಸ್ಫೂರ್ತಿ ಪ್ರಿಯ ಕಲಾಬಳಗಾಕಿ. ಒಂದೇ ಒಂದೇ ಒಂದೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾಸ್ಯಂ ಗಜಾನನ ಮಹರ್ಷಿಣಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅನೇಕದಂತಮುಪಾಸ್ಮಹೇ. ನೀನೆ ಮೊದಲು ನಿನ್ನಿಂದ ತಾನೆ ಪೂಜೆ ನಿನಗಾಗಿ ಒಂದು ಪೂಜೆ ನಿನಗಾದ ಮೇಲೆ ಎಲ್ಲ ಇಲ್ಲ.
ಕನೆ ಕರುಣಾ ಸಾಗರನೆ ಪರ ಪರವರಿತ ನದಿ ಶಿವ ಹರವರ ಬ್ರಹ್ಮರು ಅನವರತ ನದಿ ಶಿವ ನುಡಿಯ ವಿವೇಶನೆ. ಅಕ್ಕ ತಂಗಿಯರೇ, ಈ ದಿನ ಸ್ಫೂರ್ತಿ ಕಲಾ ಬಳಗದ ವತಿಯಿಂದ ಶ್ರೀ ನಲ್ಲತಂಗ ಅಥವಾ ಶನಿ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನೆಲಮಂಗಲದಲ್ಲಿ ಕಲಾಭಿಮಾನಿಗಳು ಅಭಿನಯಿಸುತ್ತಿದ್ದರಿಂದ ಹಂಸಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿಗೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ಹಂಸ ಪಕ್ಷಿಯು ಹಾಲನ್ನು ಸೇವಿಸಿ ನೀರನ್ನು ಯಾವ ರೀತಿ ಬೇರ್ಪಡಿಸುವುದೋ ಅದೇ ರೀತಿ ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಓಹೋ, ಇಲ್ಲಿ ನೆರೆದಿರುವ ಸಭಿಕರ ಮನಸ್ಸನ್ನು ಯಾವ ರೀತಿ ಸಂತೋಷಪಡಿಸಲಿ. ಓಹೋ, ತಿಳಿಯಿತು. ನನ್ನ ಸಹನಟಿಯ ಎಂದು ಕರೆದು ಈ ಸಭಿಕರನ್ನು ಸಂತೋಷಪಡಿಸೋಣ. ಬಾರೆ ಬಾಪ್ರಿಯೇ ಆನಂದದಿಂದ ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಆನಂದದಿಂದ ನಲಿಯುವ ನಾವು ಬಾರೆ ಬಾಪ್ರಿಯೇ ಮೋಡದಲ್ಲಿ ಗಾಳಿಯಾಗಿ ತೇಲಿಯುವ ಮೋಡದಲ್ಲಿ ಗಾಳಿಯಾಗಿ ಮೋಡದಲ್ಲಿ ಗಾಳಿಯಾಗಿ ತೇಲಿ ನಲಿಯುವ ನಡುವ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ಜೀವನ ಉಯ್ಯಾಲೆ ಆಡೋಣ ಬಾರೆ ಬಾಪ್ರಿಯೇ ಆನಂದದಿಂದ ಬಾಗಿಲೆ. ಪ್ರಿಯೇ ಪ್ರಾಣೇಶ್ವರ, ಇದು ನಮಸ್ಕರಿಸುವೆ. ಪ್ರಿಯೇ ಪ್ರಾಣೇಶ್ವರ, ನನ್ನನ್ನು ಜಾಗೃತಿಯಾಗಿ ಕರೆಸಲು ಕಾರಣವೇನು? ಇಲ್ಲಿ ನೆರೆದಿರುವ ಸಭಿಕರ ಮನಸ್ಸನ್ನು ಯಾವ ರೀತಿ ಸಂತೋಷಪಡಿಸಲಿ ಪ್ರಿಯೆ? ಒಂದು ಗಾನವನ್ನು ಪಾಡುವಳಾಗವಯ್ಯ. ಹಾಗೆ ಆಗಲಿ ಸ್ವಾಮಿ. ಋತುಗಳಲ್ಲಿ ಪ್ರಥಮ ಋತು ಯಾವುದು? ವಸಂತ ಋತು ಅಲ್ಲವೇ? ಆ ವಸಂತ ಋತುವಿನ ಕುರಿತು ಒಂದು ಗಾನವನ್ನು ಪಾಡುವಳಾಗುವೆ. ಹಾಗೆ ಆಗಲಿ ಸ್ವಾಮಿ. ಸಂತೋಷ ಪಡುತ್ತ
ಮುಂದೇನಪ್ಪಣೆ? ವಸಂತದ ಆಗಮನಕ್ಕೆ ಆಹಾ, ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತದ ಆಗಮವೋ, ನೀನೆ ವಸಂತ ಆಹಾ. ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ವಸಂತದಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತದಾಗಮವೋ, ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ಆ ಆ ಆ ಆ ಪ್ರಾಣೇಶ್ವರ, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ತುಮಕಿ ಕನ್ಯೆ ರೂಪದಲ್ಲಿ ನೀನು ಬಂದರೆ, ಗಿರಿಕನ್ಯೆ ರೂಪದಲ್ಲಿ ನೀನು ಬಂದರೆ, ಆ ಆ ಆ ಆರೋಹಣ ಅವರೋಹಣ ಆಲಾಪನೆಯಿಂದ, ಆರೋಹಣ ಅವರೋಹಣ ಆಲಾಪನೆಯಿಂದ, ಸುಸ್ವರ ಸಂಗೀತದಲ್ಲಿ ನೀ ಮಧುರವಾದರೆ, ಸುಸ್ವರ ಸಂಗೀತದಲ್ಲಿ ನೀನು ಮಧುರವಾದರೆ, ಆವತರಂಗಕ್ಕೆ ಬಾರೆ ನೀ ಚೆಲುವೆ, ವಸಂತದಾಗಮನೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಗೆ ವಸಂತದಾಗಮವೋ, ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ಆ ಆ ಆ ಆ ಪ್ರಾಣೇಶ್ವರ, ಪ್ರಾಣೇಶ್ವರ.
ಮಕಸುರಾವಣ ದಿಕ್ಪಾಲಕರಂ ಭಯ ನಿರ್ಮಿತನಾಗಿದ್ದೊಡೆ ಜಗದಾತ್ಮಕ ಸುರಾವಣ ದಿಕ್ಪಾಲಕರಂ ಭಯ ನಿರ್ಮಿತನಾಗಿದ್ದೊಡೆ ಜೈ ಜಯಂದನಿಸಿ ಮೆರೆಯುವೆ ಈ ರಾಮಸಿಂಹರಾಜನಿಗೆ ಸಮನೆಹರೇ ಮಂತ್ರಿ ಸೇನಾಧೀಕ್ಷರ ಮಹಾಪ್ರಭು ಈ ದಾರಿಣಿಯೊಳಗೆ ಧೀರರ ಕಾಣೆ ಸಮಬಲ ಹೃದಯದಿ ದೊರೆಯೊಳಗೆ ಈ ದೊರೆಯೊಳಗೆ ಮಂತ್ರಿ ಸಾಗರ ಈ ದಾರಿಣಿಯೊಳಗೆ ಧೀರರ ಕಾಣೆ ಸಮಬಲ ಹೃದಯದಿ ದೊರೆಯೊಳಗೆ ಈ ದೊರೆಯೊಳಗೆ ಮಂತ್ರಿಗಳ ನೀರನ್ನು ನಾನೇ ದಾರುಣಿಯೊಳಗೆ ನೀರನ್ನು ನಾನೇ ದಾರುಣಿಯೊಳಗೆ ಘೋರ ಪ್ರತಾಪದ ಮೆರೆಯುವೆನ ನೀರನ್ನು ನಾನೇ ದಾರುಣಿಯೊಳಗೆ ಘೋರ ಪ್ರತಾಪದ ಮೆರೆಯುವೆನ ಧೀರನು ನಾಂ ಸೋರನು ನಾಂ ಧೀರನು ನಾಂ ಸೋರನು ನಾಂ ಏ ಧಾರಿಣಿಯೊಳಗೆ ಧೀರರ ಕಾಣೆ ಸಮಬಲ ಹೃದಯದಿ ದೊರೆಯೊಳಗೆ ಈ ದೊರೆಯೊಳಗೆ ವರವನ ಪಡೆದೆ ಹತರ ಜೆತ ತಂಬವ ವರವನ ಪಡೆದೆ ಹತರ ಜೆತ ತಂಬವ ಪರುಷರ ಕರುಣದೆ ಮೆರೆಯುವೆನ ವರವನ ಪಡೆದೆ ಹತರ ಜೆತ ತಂಬವ ಪರುಷರ ಕರುಣದೆ ಮೆರೆಯುವೆನ ಧೀರನು ನಾಂ ಚೋರನು ನಾಂ ಧೀರನು ನಾಂ ಚೋರನು ನಾಂ ಏ ದಾರಿಣಿಯೊಳಗೆ ಧೀರರ ಕಾಣೆ ಸಮಬಲ ಹೃದಯದಿ ದೊರೆಯೊಳಗೆ ಏ ದೊರೆಯೊಳಗೆ ಮಂತ್ರಿಗಳೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಆಯಾ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನು ಭಜಿಸುತ್ತಾ ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವರೆ ಅದನ್ನು ತಿಳಿಸುವಂತರಾಗಿ ಮಂತ್ರಿಗಳೇ ಅಪ್ಪಣ ಮಹಾಪ್ರಭು ಅರಸರೆ ಲಾಲಿಸೋ ಪರಿಯಲು ಬೇಡುವೆ ಮಹಾಪ್ರಭು ಮಂತ್ರಿಗಳೇ ಅರಸರೆ ಲಾಲಿಸೋ ಪರಿಯಲು ಬೇಡುವೆ ಕುಲದ ಪ್ರಜೆಗಳೆಲ್ಲ ಅರುಷರಿಂದಿರುವರು ಕಾಲ ಕಾಲಕ್ಕೆ ಮಳೆ ಬೀಳುತ್ತಲಿಲೆಯೋಳು ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೀಳುತ್ತಲಿಲೆಯೋಳು
ಮೇಲೆ ಕಂದು ಶ್ರೀಹರಿಯನು ಭಜಿಪರು ಪ್ರಜೆಗಳು. ಕಂದು ಶ್ರೀಹರಿಯನು ಭಜಿಪರು ಪ್ರಜೆಗಳು ಅರಸರೆ ಲಾಲಿಸು ಪರಿಯನು ಬೇಡುವೆ ಸದಾ ಪ್ರಜೆಗಳೆಲ್ಲ ಅರುಣರಿರುವರು. ಮಹಾಪ್ರಭು, ನಮ್ಮ ದೇಶದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ದೇಶ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಮನ್ನಿಸು. ಸೈನ್ಯಾಧೀಕ್ಷಣ ಮಹಾಪ್ರಭು ಬೆಳೈ ಸೈನ್ಯಾಧೀನಾಂತಾಂದೆ ನಮ್ಮ ಸೈನ್ಯದ ರೀತಿಯ ಬೆಳೈ ಸೈನ್ಯಾಧೀಕ್ಷಣ ಮಹಾಪ್ರಭು ಸುತ್ತಲಿರುತ್ತಿದ್ದ ಕ್ಷೇತ್ರ ರಾಜನ ಸೈನ್ಯಾಧೀಕ್ಷಣ ಮಹಾಪ್ರಭು ಸುತ್ತಲಿರುತ್ತಿದ್ದ ಕ್ಷೇತ್ರ ರಾಜನ ಕಪ್ಪ ಕಾಣಿಗೆ ತಂದೊಪ್ಪಿಸುವರೆ ಮಿತ್ರರಂತೆ ಬಾಳುತ್ತಿರುವರೆ ಬೆಳೈ ಸೈನ್ಯಾಧೀನ ತಂದೆ ನಮ್ಮ ಸೈನ್ಯದ ರೀತಿಯ ಬೆಳೈ ಸೈನ್ಯಾಧೀಕ್ಷಣ ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಕೇಳೈ ಭೂಪಾಲಕ ಕೇಳೈ ಭೂಪಾಲಕ ನಮ್ಮ ಸೈನ್ಯದ ಪರಿಯನ್ನು ಕೇಳೈ ಭೂಪಾಲಕ. ಶತ್ರು ಸೈನ್ಯವ ಮುಟ್ಟಿನ ಬಲು ಈ ಗದೆಯಿಂದಲೇ ಸಾಹಸಗೈದು. ಸೈನ್ಯಾಧೀಕ್ಷಣ ಶತ್ರು ಸೈನ್ಯವ ಮುಟ್ಟಿನ ಬಲು ಈ ಗದೆಯಿಂದಲೇ ಸಾಹಸಗೈದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಕೇಳೈ ಭೂಪಾಲಕ ನಮ್ಮ ಸೈನ್ಯದ ಪರಿಯನ್ನು ಕೇಳೈ ಭೂಪಾಲಕ. ಚಂಡ ಚಂಡವಾಗಿರುವ ಮಂಡದು ಚಂಡನಾಡು ಬಲಿ ಸಂತಸದೆ ಚಂಡ ಚಂಡವಾಗಿರುವ ಮಂಡದು ಚಂಡನಾಡು ಬಲು ಸಂತಸದೆ ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಕೇಳೈ ಭೂಪಾಲಕ ನಮ್ಮ ಸೈನ್ಯದ ಪರಿಯನ್ನು ಕೇಳೈ ಭೂಪಾಲಕ. ಮಹಾಪ್ರಭು, ಸೈನ್ಯಾಧೀಕ್ಷಣ ಯಾವ ರೀತಿಯಲ್ಲಿ ನಮ್ಮ ಸೈನ್ಯವನ್ನು ಇಟ್ಟಿರುನೆಂದರೆ ಹೆಚ್ಚಿನ ವೈರಿಗಳನ್ನು ಸಂಹರಿಸಿ ಅವರ ರುಂಡೆಗಳನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಅವರ ಮುಂಡಗಳನ್ನು ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ಅಡಿದುಳಿದವರನ್ನು ನಿಮ್ಮ ಪಾದ ಸೇವಕರಂತೆ ಮಾಡಿರುವೆನು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂತ ಪ್ರಚಂಡ ಸೈನ್ಯಾಧೀಕ್ಷನು ನನ್ನ ಸೈನ್ಯದಲ್ಲಿ ಇರುವಾಗ ನನಗೂ ನನ್ನ ಸೈನ್ಯಕ್ಕೂ ಯಾವ ಕುಂದು ಕೊರತೆಗಳು ಬರಲಾರದು. ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ದೊರೆಯೊಳು ಧನ್ಯಾನೋ ಧನ್ಯಾನೋ ಧನ್ಯನಾದೆಯುನ ಮನದೊಳು ಧನ್ಯಾನೋ ಧನ್ಯಾನೋ ಧನ್ಯನಾದೆಯುನ. ಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧೀಕ್ಷನೇ, ಮಹಾಪ್ರಭು ಈ ಪರಿಮಾಂತ್ರೆಯೋ ಸೈನ್ಯ ಪಾರೆರೋ ಒಲೆ ಎನ್ನಯ ರಾಜಗೆ ಕ್ವಾರಬೆ. ಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧೀಕ್ಷನೇ, ಈ ಪರಿಮಾಂತ್ರೆಯೋ ಸೈನ್ಯ ಪಾರೆರೋ ಒಲೆ ಎನ್ನಯ ರಾಜಗೆ ಕ್ವಾರಬೆ.
ಸೇನಾಧೀಕ್ಷ ಮಹಾಪ್ರಭು. ರಾಜನು ನಾನಾಗೆ ತೇಜನೆಂದನೆ ರಾಜನು ನಾನಾಗೆ ತೇಜನೆಂದನೆ ಸೇದಾಯಿ ಬಲಿಕಾಷ್ಟವಾಗೆ ದೊರೆಯೊಳು ಧನ್ಯನೋ ಧನ್ಯನೋ ಧನ್ಯನಾದ ಮನದೊಳು ಧನ್ಯನೋ ಧನ್ಯನೋ ಧನ್ಯನಾದ. ಬಹಳ ಸಂತೋಷವಾಯಿತು. ನಿನ್ನಂತ ಚತುರನಾದ ಮಂತ್ರಿಯು, ನಿನ್ನಂತ ಅಚಾಯ ಸೂರ್ಯಕನಾದ ಸೈನಾಧೀಕ್ಷನು ನನ್ನ ರಾಜ್ಯದಲ್ಲಿ ಇರುವಾಗ ನನಗೂ ನನ್ನ ರಾಜ್ಯಕ್ಕೂ ಯಾವ ಕುಂದು ಕೊರತೆಗಳು ಬರಲಾರದು. ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿರಿ. ಅಪ್ಪಣೆ ಮಹಾಪ್ರಭು. ಪ್ರಭು ಸೈನಾಧೀಕ್ಷರೇ, ನೀವು ನಮ್ಮ ಸೈನ್ಯವನ್ನು ಸಂತೈಸಲು ಹೊರಡಿರಿ. ಆಗಲಿ ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು. ನಾನು ಅಂತಪುರಕ್ಕೆ ಹೋಗಿ ಬರುವೆನು. ನಾವು ಬರುವವರೆಗೂ ರಾಜ್ಯ ಕಾರ್ಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಿ. ಅಪ್ಪಣೆ ಮಹಾಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವಲಿಂಗ ಹರ ಹರ ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವಲಿಂಗ ನಮೋ ಹರ ಹರ ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ತನು ಮನಗೊಳಿಸುವ ಮರ್ಮದ ಕೋಪ, ಉಪಾಯವ ನೀ ತೋರು ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವಲಿಂಗ ಪ್ರಭೋ ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಮಾಯ ಸಮುದ್ರವ ಪಾರುವ ಪರಮ ಉಪಾಯವ ನೀ ತೋರು ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಪಾಪಿಯ ಜೀವನ ಪಾವನಗೊಳಿಸು ಪರಶಿವಲಿಂಗ ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ನನಗಾದರೂ ಹಸಿವೆ ಬಾಯಾರಿಕೆ ಬಹಳವಾಗಿ ಬಾಧಿಸುತ್ತಿರುವುದು. ಏನು ಮಾಡಲಿ? ಇರಲಿ, ಮುಂದೆ ಒಂದು ಪಟ್ಟಣವು ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ನನ್ನ ಹಸಿವನ್ನು ನೀಗಿಸಿಕೊಂಡು ಆನಂತರ ಮುಂದಕ್ಕೆ ಪ್ರಯಾಣ ಮಾಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಯಾರಾದರಾಗಲಿ ಓ ನಮೋ ಯಾರಾದರಾಗಲಿ ಏನಾದರಾಗಲಿ ಆಹಾರವ ಕೊಡಿರೋ ಶಿವನೇ, ಆಹಾರವ ಕೊಡಿರೋ. ಯಾರಾದರಾಗಲಿ ಏನಾದರಾಗಲಿ ಆಹಾರವ ಕೊಡಿರೋ ಶಿವನೇ, ಆಹಾರವ ಕೊಡಿರೋ. ನಾ ತಾಳೆ ಹಸಿವು ಗೋಳ
ಪತಿದೇವರನ್ನು ಈ ಪ್ರಜಾ ಪರಿವಾರವನ್ನು ಕಾಪಾಡುವ ಭಾರವು ನಿನ್ನದು ತಾಯಿ. ಸಖಿ ದೇವಿ, ಯಾರ ಮಹಾತ್ಮರು ಬಂದು ನನ್ನ ಪ್ರಾಣಕಾಂತರು ಇಷ್ಟು ವೇಳೆಯಾದರೂ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ? ಇದೇನಿದು? ಏನು ಕಾರಣವಿರಬಹುದು? ಸ್ವಲ್ಪ ನಿಧಾನಿಸಿ ನೋಡೋಣ. ದೇವಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಯಾರಮ್ಮ ತಾಯಿ ಒಳಗಡೆ? ಭವತಿ ಭಿಕ್ಷಾಂದೇಹಿ. ಈಗ ಜನರು ಧನಮದ, ರಾಜ್ಯಮದ, ಅನ್ನಮದ, ಕುಲಮದವೆಂಬ ಹಮ್ಮಿನಿಂದ ಗುರು ದೈವ ಎಂಬುದನ್ನೇ ಮರೆತಿದ್ದಾರೆ. ಇರಲಿ, ನಾನು ಮುಂದಕ್ಕೆ ಹೋಗುವೆನು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಸಖಿ ದೇವಿ, ಯಾರ ಮಹಾತ್ಮರು ಬಂದು ಭಿಕ್ಷೆಯನ್ನು ಕೇಳಿ ಮಾಯವಾದರಲ್ಲ? ಇದೇನಿದು ಆಶ್ಚರ್ಯ? ಸಖಿ ದೇವಿ, ನೀನು ಈ ಮಾರ್ಗವಾಗಿ ಬಾ, ನಾನು ಈ ಮಾರ್ಗವಾಗಿ ಬರುವೆನು, ಸಾಧುಗಳನ್ನು ಹುಡುಕುತ್ತಾ. ಸಖಿ ದೇವಿ, ಇಷ್ಟು ಹೊತ್ತಾದರೂ ಸಾಧುಗಳು ಕಾಣುತ್ತಿಲ್ಲವಲ್ಲ? ಇದೇನಿದು? ಪೂಜರಿಗೆ ವಂದಿಸುವೆನು. ಆರೋಗ್ಯ ಸಿದ್ಧಿರಸ್ತು. ಪೂಜರೆ, ಸಾಧು ಸೇವೆಗಳನ್ನು ಮಾಡಿದರೆ ಸ್ವರ್ಗದಲ್ಲಿ ಮೋಕ್ಷ ಸಿಕ್ಕುವುದಂತೆ. ಆದ್ದರಿಂದ ನೀವು ನಮ್ಮ ಅಂತಃಪುರಕ್ಕೆ ದಯಮಾಡಿಸಿ ಸ್ಥಾನಾದಿ ಸತ್ಕರ್ಯಗಳನ್ನು ತೀರಿಸಿಕೊಂಡು ಮುಂದಕ್ಕೆ ಹೋಗಬೇಕೆಂದು ಬೇಡಿಕೊಳ್ಳುವೆನು. ಈಕೆಯ ರೂಪವು ರತಿಯಂತಿರುವುದು, ನಡೆಯೋ ಗಂಭೀರವಾದ ನಡೆ. ಈ ತಾಯಿಯ ಬಾಯಿಂದ ಬರುವ ವಾಕ್ಯಗಳು ಅಮೃತದಂತೆ ಹಿತವಾಗಿರುವುದು. ಇರಲಿ ಅಮ್ಮ, ನಾವು ಮುನಿಜನರು ಸ್ತ್ರೀಯರಿರುವ ಅಂತಃಪುರಕ್ಕೆ ಬರುವುದಿಲ್ಲ. ಆದ್ದರಿಂದ ಭಿಕ್ಷೆಯನ್ನು ಇಲ್ಲಿಯೇ ತಂದುಕೊಟ್ಟರೆ ಅದನ್ನು ಗುಂಜಿಸಿ ಮುಂದಕ್ಕೆ ಹೋಗುವೆನು. ಸಖಿ ದೇವಿ, ಫಲಹಾರಗಳನ್ನು ತೆಗೆದುಕೊಂಡು ಬಾ. ಆಗಲಿ.
ಮುಖವನ್ನು ನೋಡಿದರೆ ಬಂಜೆ ಎಂದು ತೋರುವುದು. ಇರಲಿ ಅಮ್ಮ, ನಿನ್ನ ಕಂದನನ್ನು ಕರೆಸು. ಕಂದನಿಗೆ ಆಶೀರ್ವಾದವನ್ನು ಮಾಡಿ ಆನಂತರ ಈ ಫಲವನ್ನು ಭಂಜಿಸುವೆನು. ಪೂಜ್ಯರೇ, ಈ ಧರೆಯಲ್ಲಿ ನಾನು ಮಕ್ಕಳ ಭಾಗ್ಯವನ್ನು ಪಡೆದ ಭಾಗ್ಯವತಿಯ. ಆದ್ದರಿಂದ ಈ ನನ್ನ ಬಂಜೆತನವನ್ನು ಬಂಧಿಸಿ ಈ ಫಲಹಾರಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾಂಧನಾಗಿ ಮಾಡಬೇಕೆಂದು ಇಲ್ಲ ತಾಯಿ, ನಿನ್ನ ಕೈಯಿಂದ ನಾನು ದಾನವನ್ನು ಸ್ವೀಕರಿಸಲು ಆಗುವುದಿಲ್ಲ. ಬಂಜೆಯ ಕೈಯಿಂದ ಪಾಕವನ್ನು ಸ್ವೀಕರಿಸುವುದು ಮಹಾಪಾಪ. ನೀನು ಕೊಡುವ ದಾನದೊಂದಿಗೆ ಆ ಮಹಾಪಾಪದ ಲೇಷವು ನನ್ನನ್ನು ಸುತ್ತಿಕೊಳ್ಳುವುದು. ಆದ್ದರಿಂದ ನಿನ್ನ ದಾನವನ್ನು ನಾನು ಸ್ವೀಕರಿಸುವುದಿಲ್ಲ. ಪೂಜಾರೆ, ಪೂಜಾರೆ, ನಿರಾಕರಿಸಬೇಡಿ ಸ್ವಾಮಿ. ಈ ಫಲಹಾರಗಳನ್ನು ಸ್ವೀಕರಿಸಿ. ತಾಯೇ, ತಾಯೇ, ನಿನ್ನ ಗೋಳಾಟವನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಆದರೆ ದಾನವನ್ನು ಮಾತ್ರ ನಾನು ಸ್ವೀಕರಿಸಲು ಆಗುವುದಿಲ್ಲ. ಆದರೆ ನಿನಗೊಂದು ಉಪಾಯವನ್ನು ಹೇಳುವೆನು. ನೀನು ಗಂಗಾದೇವಿಯನ್ನು ಕುರಿತು ಪೂಜೆ ಮಾಡು. ಆಕೆಯು ನಿನಗೆ ಪುತ್ರ ಸಂತಾನವನ್ನು ಕೊಟ್ಟರೂ ಕೊಡಬಹುದು. ಬರುತ್ತೇನೆ ತಾಯಿ, ಬರುತ್ತೇನೆ. ಪೂಜಾರೆ, ನಿರಾಕರಿಸಬೇಡಿ ಪೂಜಾರೆ. ಪ್ರಿಯೆ, ಪ್ರಿಯೆ, ಕಾಂತಾಮಣಿ, ಓಹೋ, ನಾನು ಯಾವಾಗಲೂ ಬಂದಾಗಲೆಲ್ಲ ನನ್ನನ್ನು ಅತಿಥಯದಿಂದ ಆಧರಿಸುತ್ತಿದ್ದಳು. ಏಕೋ ಈಕೆಯನ್ನು ನೋಡುತ್ತಿದ್ದರೆ ಚಿಂತಾಕ್ರಾಂತಳಾಗಿ ತೋರುತ್ತಿರುವುದಿಲ್ಲ. ಇರಲಿ, ಹತ್ತಿರವಾಗಿ ವಿಚಾರಿಸುವೆನು. ಪ್ರಿಯೆ, ಕಾಂತಾಮಣಿ, ಏಕೆ ಈ ರೀತಿಯಾಗಿ ಚಿಂತಾಕ್ರಾಂತಳಾಗಿರುವೆಯಲ್ಲ? ಕಾರಣವೇನು? ಸ್ವಾಮಿ, ನಾನು ಸಖಿಯರೊಡನೆ ಗೌರಿ ಪೂಜೆಯನ್ನು ಮಾಡುತ್ತಿರುವಾಗ ಯಾರು ಮಹಾತ್ಮರು ಬಂದು ಭಿಕ್ಷೆಯನ್ನು ಬೇಡಿದರು. ನಾನು ಅವರಿಗೆ ಭಿಕ್ಷೆಯನ್ನು ನೀಡಲು ಹೊರಟಾಗ ನಿನ್ನ ಕಂದಗಳನ್ನು ಕರೆಸು, ಕಂದಗಳಿಗೆ ಆಶೀರ್ವಾದಿಸಿ ಮುಂದಕ್ಕೆ ಹೋಗುವೆನೆಂದು ಹೇಳಿದರು. ಆಗ ನಾನು ಬಂಜೆ ಎಂದು ಹೇಳಲು ಬಂಜೆಯ ಹಸ್ತಪಾಕವನ್ನು ಬಂಧಿಸಿದರೆ ಮಹಾಪಾಪವೆಂದು ಕೋಪಗೊಂಡು ಹೊರಟು ಹೋದರು. ಪ್ರಾಣಕರ್ತೆ ಏನು ಹೇಳಿದೆ? ನಮ್ಮಲ್ಲಿ ದಯೆ, ದಾಕ್ಷಾಯಣಿ, ಸತ್ಯ, ಧರ್ಮವೆಂಬ 4 ಮಂದಿ ಮಕ್ಕಳು ನಮ್ಮ ಕುಕ್ಷಿಯಲ್ಲಿ ಅಡಗಿರುವಾಗ ನಿಮ್ಮ ಬಂಜೆ ಅಂದರೇನು ಪ್ರಿಯೆ? ಪ್ರಾಣೇಶ್ವರ, ನಿಮ್ಮ ಮಾತಿನಿಂದ ನನಗೆ ಮನೋರ್ಥಕವಾಯಿತು. ಸ್ವಾಮಿ, ಪ್ರಿಯೆ, ಮರೆತಿದ್ದೆನು. ಪೂಜರು ಹೋಗುವಾಗ ಗಂಗಾದೇವಿಯನ್ನು ಪ್ರಾರ್ಥಿಸು. ನಿನಗೆ ಮಕ್ಕಳ ಭಾಗ್ಯ ದೊರಕಿದರೂ ದೊರಕಬಹುದು ಎಂದು ಹೇಳಿದರು. ಬನ್ನಿ, ನಾವು ಗಂಗಾದೇವಿಯನ್ನು ಪ್ರಾರ್ಥಿಸೋಣ. ಇನ್ನಿಷ್ಟದಂತೆ ಆಗಲಿ, ನಡೆ ಹೋಗೋಣ. ಬನ್ನಿ ಪ್ರಾಣೇಶ್ವರ.
ನಿನ್ನ ಭಕ್ತಳಾದ ನನ್ನನ್ನು ನನ್ನ ಪತಿದೇವರನ್ನು ಕಾಪಾಡು ತಾಯಿ. ನನ್ನನ್ನು ಸ್ಮರಿಸಲು ಕಾರಣವೇನು? ಅಮ್ಮ, ಪ್ರಜೆಗಳು ಹಾಡಿಕೊಳ್ಳಿದಂತೆಯೂ ಸ್ವರ್ಗದಲ್ಲಿ ಮೋಕ್ಷ ಸಿಕ್ಕುವಂತೆ ಪುತ್ರ ಸಂತಾನವನ್ನು ಕರುಣಿಸು ತಾಯಿ. ನವಮಾಸ ತುಂಬುವುದರೊಳಗಾಗಿ ನಿನಗೆ ಒಂದು ಹೆಣ್ಣು ಒಂದು ಗಂಡು ಮಗು ಪ್ರಾಪ್ತವಾಗಲಿ. ಅಮ್ಮ, ನಾನಿನ್ನು ಧನ್ಯನಾದೆನು. ಇದು ನಿನಗೆ ಶಿರಭಾಗಿಸಿ ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ. ನಾನಿನ್ನು ಬರುವೆನು ತಾಯಿ. ಪ್ರಾಣೇಶ್ವರ, ಪ್ರಿಯೆ ಗಂಗಾದೇವಿ ಹೇಳಿದ ಮಾತು ಪ್ರಿಯೆ, ಸಾಕ್ಷಾತ್ ಗಂಗಾದೇವಿಯೇ ಪ್ರತ್ಯಕ್ಷವಾಗಿ ನಮಗೆ ವರವನ್ನು ಕೊಟ್ಟಿರುವಾಗ ಆ ಮಾತು ಎಂದಿಗಾದರೂ ಸುಳ್ಳಾಗುವುದೇ ದೇವಿ? ಆಹಾ. ಪ್ರಿಯೆ, ಸ್ವಾಮಿ, ಇನ್ನೇನು ಆನಂದ ಬೇಕಾಗಿದೆ, ಸಂತೋಷ ತಡ ಮಾಡದೆ ಮಾತಾಡೆ ಉಲ್ಲಾಸ. ಇನ್ನೇನು ಆನಂದ ಬೇಕಾಗಿದೆ. ಪ್ರಿಯ, ನೂರಾರು ಚಿಂತೆ ಕಳೆದೊಂದಿದೆ, ಮನಸ್ಸೆಲ್ಲ ಮಲ್ಲಿಗೆ ಹೂವಾಗಿದೆ. ನೂರಾರು ಚಿಂತೆ ಕಳೆದೊಂದಿದೆ, ಮನಸ್ಸೆಲ್ಲ ಮಲ್ಲಿಗೆ ಹೂವಾಗಿದೆ. ಸಂತೋಷವ ತಡ ಮಾಡದೆ, ಸಂತೋಷವ ತಡ ಮಾಡದೆ ಮಾತಾಡೆ ಉಲ್ಲಾಸದೆ. ಇನ್ನೇನು ಆನಂದ ಬೇಕಾಗಿದೆ. ಪ್ರೇಮಾನುರಾಗ ಒಂದಾಗಿದೆ, ಏಕಾಂತ ಬೇಳೆ ಹಾಯಾಗಿದೆ. ಪ್ರೇಮಾನುರಾಗ ಒಂದಾಗಿದೆ, ಏಕಾಂತ ಬೇಳೆ ಹಾಯಾಗಿದೆ. ಸಂತೋಷವ ತಡ ಮಾಡದೆ, ಸಂತೋಷವ ತಡ ಮಾಡದೆ ಮಾತಾಡಿ ಉಲ್ಲಾಸದೆ. ಆನಂದ ಬೇಕಾಗಿದೆ. ಕೆನೆಯಾಲು ಬೆಲ್ಲ ಹನಿಯಾಗಿದೆ, ಹನಿಯಾದ ಹಾಲೇ ಹುಳಿಯಾಗಿದೆ. ಕೆನೆಯಾಲು ಬೆಲ್ಲ ಹನಿಯಾಗಿದೆ, ಹನಿಯಾದ ಹಾಲೇ ಹುಳಿಯಾಗಿದೆ. ಸಂತೋಷವ ತಡ ಮಾಡದೆ, ಸಂತೋಷವ ತಡ ಮಾಡದೆ ಮಾತಾಡಿ ಉಲ್ಲಾಸದೆ. ಆನಂದ ಬೇಕಾಗಿದೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸ್ವಾಮಿ, ಪ್ರಾಣಕಾಂತಿ,
ಬಾರೆ ಬಾಗಳದಿ ಪ್ರೇಮದ ಒಡತಿ ಪ್ರೇಮದಿ ಕರೆಯುವೆ ನಲೆಯುತ್ತ ನಗುತ್ತ ಬಾರೆ ಪ್ರೇಯಸಿ ಅರುಷದಿ ಸರಸವ ನಾಡುತ್ತ ನಾವು ಬಾರೆ ರೂಪಸಿ ಇನ್ನು ಚಿಂತೆಯು ನಿನಗೇಕೆ ತೀರಿಸುವೆ ನಿನ್ನ ಬಯಕೆ ಇನ್ನು ಚಿಂತೆಯು ನಿನಗೇಕೆ ತೀರಿಸುವೆ ನಿನ್ನ ಬಯಕೆ ಬಾರೆ ಬಾಗಳದಿ ಪ್ರೇಮದ ಒಡತಿ ಬಾರೆ ಬಾಗಳದಿ ಪ್ರೇಮದ ಒಡತಿ ಪ್ರೇಮದಿ ಕರೆಯುವೆ ನಲೆಯುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವ ನಾಡುತ್ತ ನಾವು ಬಾರೆ ರೂಪಸಿ ಬಾರೆ